ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೌದು, ನನ್ನ ಮದುವೆ ಏನೋ ಆಗೋಯ್ತು. ಸತ್ಯನ ಮದುವೆ ಮಾಡೋ ಪ್ಲ್ಯಾನ್ ಇದೆಯಾ ಹೇಗೆ? ಅಜ್ಜಿ, ಅಮ್ಮ ಸತ್ಯನ ಮದುವೆ ಮಾಡೋ ಅಷ್ಟರಲ್ಲಿ ನಿನ್ನ ಥರ ಮುದುಕಿ ಆಗಿರ್ತಾಳೆ. ಇಲ್ಲ ದಿವ್ಯಾ, ಸತ್ಯನ ಮದುವೆ ಆಯಿತು. ಸುಮ್ಮನೆ ತಮಾಷೆ ಮಾಡಬೇಡ ಅಜ್ಜಿ. ಅವಳಿಗೆ ಮದುವೆ ಆಗೋದ ಚಾನ್ಸೇ ಇಲ್ಲ. ಯಾಕೆ? ನಿನಗೆ ಮಾತ್ರ ಮದುವೆ ಆಗಬೇಕು, ಅವಳಿಗೆ ಮದುವೆ ಆಗಬಾರ್ದಾ? ಆಗಬಾರ್ದು ಅಂತ ಅಲ್ಲಮ್ಮ, ಆದರೆ ಅವಳನ್ನ ಯಾರು ಮದುವೆ ಆಗ್ತಾರೆ ಅಂತ. ಋಣಾನುಬಂಧ ಅಂತ ಒಂದು ಇರುತ್ತಲ್ಲ ದಿವ್ಯಾ, ಅವಳೀಗ ಇಲ್ಲಿಲ್ಲ. ಅವಳಿಗೆ ಮದುವೆ ಆಗಿ ಅವಳ ಗಂಡನ ಮನೇಲಿ ನೆಮ್ಮದಿಯಾಗಿದ್ದಾಳೆ. ಓ ಮೈ ಗಾಡ್, ರಿಯಲಿ? ಯಾರ ದುರದೃಷ್ಟವಂತ ಇವಳನ್ನ ಕಟ್ಕೊಂಡಿರೋದು? ಅವನಿಗೊಂದು ಪ್ರಶಸ್ತಿ ಕೊಡಲೇಬೇಕು. ಇವಳನ್ನ ಮದುವೆ ಆಗಿ ಅದು ಹೆಂಗೆ ಎಣಗ್ತಾ ಇದ್ದಾನೋ ಏನೋ. ಅಳಿಯಂದ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅಮ್ಮ, ನಾನೇನು ನಿಮ್ಮ ಅಳಿಯಂದ್ರನ್ನ ಬೈತಾ ಇಲ್ಲ, ಹೊಗಳ್ತಾ ಇದ್ದೀನಿ. ನೀನು ಯಾಕೆ ಸಿಟ್ಟು ಮಾಡ್ಕೋತೀಯಾ? ಅದು ಸರಿ, ಸಚಿನ್ ಕಟ್ಕೊಂಡಿರೋನು ಏನು ಮಾಡ್ತಿದ್ದಾನೆ? ಅವನದು ಗ್ಯಾರೇಜಾ ಅಥವಾ ಪಂಚರ್ ಹಾಕೋಣ? ಅದೇ ಆಗಿದ್ರೆ ಈಡು ಜೋಡು ಸರಿ ಹೋಗುತ್ತೆ. ಮುಚ್ಚೆ ಬಾಯ್ನ. ಸತ್ಯ ಮತ್ತೆ ಅಳಿಯಂದ್ರ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ಹಲ್ಲು ಉದುರಿಸ್ಬಿಡ್ತೀನಿ. ಹುಷಾರ್. ನೀನು ಹುಷಾರಾಗಿರಮ್ಮ, ರಿಲ್ಯಾಕ್ಸ್. ಮೊದಲೇ ನಿನಗೆ ವಯಸ್ಸಾಗಿದೆ. ನೀನು ಹಿಂಗೆ ಕಿರ್ಚಾಡ್ತಿದ್ರೆ BP ಶುಗರೆಲ್ಲ ಬಂದು ಅಟ್ಕಾಯಿಸ್ಕೊಂಡ್ಬಿಡುತ್ತೆ ಅಷ್ಟೇ. ನೋಡಿದ್ರೆ ಅತ್ತೆ ಅವಳು ಕೊಬ್ಬನ. ಅದಕ್ಕೆ ಹೇಳಿದ್ದು ಮನೆಯೊಳಗೆ ಸೇರಿಸ್ಬೇಡಿ ಅಂತ. ಎಷ್ಟು ವಿಷಕ್ಕೆ ಹಾಕ್ತಿದ್ದಾಳೆ ನೋಡಿ. ಅಜ್ಜಿ, ನೀನು ಅಮ್ಮನ ಕತೆ ಬಿಡು. ಸತ್ಯನ ಮದುವೆ ಆಗಿರೋ ಆ ಸೂಪರ್ ಹೀರೋ ಯಾರು? ಅವನು ಸೂಪರ್ ಹೀರೋನೇ ದಿವ್ಯಾ, ನಮ್ಮ ಪಾಲಿನ ಆಪದ್ ಬಾಂಧವ ಅವನು. ಅತ್ತೆ, ಸತ್ಯ ಬಗ್ಗೆ ಒಂದೇ ಒಂದು ಮಾತನ್ನು ಇವಳಿಗೆ ಹೇಳಬೇಡಿ. ಅವಳ ಬಗ್ಗೆ ಕೇಳೋ ಯೋಗ್ಯತೆನೇ ಇವಳಿಗಿಲ್ಲ. ಓಡ್ ಹೋದವಳಿಗೆ ಊರು ಹುಸಾಬರಿ ಯಾಕೆ ಬೇಕು? ನೀವೇನಾದರೂ ಹೇಳಿದ್ರೆ ನನ್ನ ಮೇಲೆ ಆಣೆ. ಅಮ್ಮ, ಯಾಕೆ ಅಜ್ಜಿನ ತಡಿತೀಯ? ಅಜ್ಜಿ, ನೀನಾದರೂ ಯಾರು ಅಂತ ಹೇಳಜ್ಜಿ. ಅತ್ತೆಗೆ ತನ್ನ ಸೊಸೆ ಹೀಗೆ ಇರಬೇಕು ಅಂತ ಒಂದಷ್ಟು ಕಲ್ಪನೆಗಳಿದೆ. ಆ ಕಲ್ಪನೆಗಳನ್ನು ನಾನು ಗೌರವಿಸ್ತೀನಿ ಅಮೂಲ್ ಬೇಬಿ. ಅವ್ರಿಗೆ ಹೇಗಿಷ್ಟನೋ ಹಾಗೆ ಬದಲಾಗ್ತೀನಿ. ನೋಡ್ತಾ ಇರು, ಎಲ್ಲರ ಮುಂದೆ ಇವಳೇ ನನ್ನ ಸೊಸೆ ಸತ್ಯ ಅಂತ ಹೇಳೋ ಥರ ಮಾಡ್ತೀನಿ. ಈ ಗಾಡಿ ನನ್ನ ಮುಂದೆ ತಂದಿದ್ದಕ್ಕೆ ಥ್ಯಾಂಕ್ಸ್ ಅಮೂಲ್ ಬೇಬಿ.
ಇಲ್ಲೇ ಎಷ್ಟು ಆರಾಮಾಗಿದ್ದೆ. ಆ ಬಾಲನ ಮದುವೆ ಆಗಿ ಹಳ್ಳಿಗೆ ಹೋಗಿ ನರ್ಕ ಅನ್ಭವಿಸ್ಬಿಟ್ಟೆ. ಪಾ ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಆರಾಮಾಗಿ ರೆಸ್ಟ್ ಮಾಡಬೇಕು. ಅಯ್ಯೋ, ನನ್ನ ಬಟ್ಟೆ ಫೋಟೋಸ್ ಎಲ್ಲ ಎಲ್ಲಿ ಹೋಯ್ತು? ಮೋಸ್ಟ್ಲಿ ಅಮ್ಮನೇ ಕೋಪ ಬಂದು ಹೊರಗಡೆ ಹಾಕಿರ್ತಾಳೆ. ಅವಳಿಗಂತೂ ನನ್ನ ಮೇಲೆ ಚೂರು ಪ್ರೀತಿನೇ ಇಲ್ಲ. ಛೇ, ಅಲ್ಲ, ಸತ್ಯನ ಮದುವೆ ಆಯಿತು ಅಂತ ಹೇಳಿದ್ರಲ್ಲ, ಅದು ನಿಜ ಇರ್ಬೋದಾ ಅಥವಾ ನನ್ನನ್ನು ಯಾಮಾರ್ಸಕ್ಕೆ ಹೇಳಿರ್ಬೋದಾ? ಹಾಂ, ಅವಳಿಗೆ ಯಾವ ಹುಡುಗ ಸಿಗ್ತಾನೆ? ಯಾವನೋ ಕೈಕಾಲು ಮುರಿದಿರೋನು ಸಿಕ್ಕಿರ್ತಾನೆ, ಇಲ್ಲ ಪಾನಿಪುರಿ ಮಾಡೋ ಹುಡುಗ ಸಿಕ್ಕಿರ್ತಾನೆ ಅಷ್ಟೇ. ಅವಳು ಯಾವನ್ನಾದರೂ ಮದುವೆ ಆಗಲಿ, ನನಗೇನಾಗಬೇಕು? ಏನೇ ಮಾಡ್ತಿದ್ಯಾ ಇಲ್ಲಿ? ಏನು ಮಾಡ್ತಿದ್ದೀನಿ ಅಂದರೆ ಲಗೇಜ್ನ ಅನ್ಪ್ಯಾಕ್ ಮಾಡ್ತಿದ್ದೀನಿ. ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆ, ಅದಕ್ಕೆ ಕೇಳ್ತಿರೋದು. ಏನಕ್ಕಮ್ಮ ಹಿಂಗೆ ಆಡ್ತಿದ್ಯಾ? 4 ದಿನ ನೆಮ್ಮದಿಯಾಗಿದ್ದು ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಬಂದರೆ ಒಳ್ಳೆ ಟೆನ್ಷನ್ ಕೊಡ್ತಿದ್ಯಲ್ಲ. ನಾನೇನು ಇಲ್ಲೇ ಇದ್ದು ನಿಂಗೆ ಕಾಟ ಕೊಡಲ್ಲ, ತಲೆ ಕೆಡ್ಸ್ಕೋಬೇಡ. ನೋಡು, ನೀನು ನನ್ನ ಮಾತಾಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ. ಪದೇ ಪದೇ ಬಂದು ಕಿರಿಕಿರಿ ಮಾಡಬೇಡ. ನನ್ನ ಪಾಡಿಗೆ ನನ್ನ ನೀರಾಗಿ ಬಿಡು. ಮೊದಲು ಇಲ್ಲಿಂದ ನಡಿ. ಎಲ್ಲಿಗಮ್ಮ? ಬಟ್ಟೆ ಜೋಡಿಸ್ಕೊಂಡು ಬರ್ತೀನಿ ಇರು. ಈ ರೂಮಲ್ಲಿ ನಿಂಗೆ ಜಾಗ ಇಲ್ಲ, ನಡಿ ಅಂದೆ. ಯಾಕೆ? ಇದು ನನ್ನ ರೂಮೇ ಅಲ್ವಾ? ಹಲ್ಲು ಉದುರಿಸ್ಬಿಡ್ತೀನಿ. ಈ ಮನೆಯಲ್ಲಿ ನಿನ್ನ ರೂಮ್ ಅಲ್ಲ, ನಿಂದು ಅಂತ ಒಂದು ಕಸನೂ ಇಲ್ಲ. ಅಮ್ಮ, ನಿಂದು ಅತಿ ಆಯ್ತು. ಇದು ನನ್ನ ರೂಮು, ನಾನು ಇಲ್ಲೇ ಇರ್ತೀನಿ. ನೀನು ಏನು ಹೇಳಿದ್ರು ಅಷ್ಟೇ. ಸಾಧ್ಯನೇ ಇಲ್ಲ ಕಣೆ. ಸತ್ಯ ಈಗ ತಾನೇ ಫೋನ್ ಮಾಡಿದ್ಲು. ಅವಳು ಮತ್ತೆ ಅಳಿಯಂದ್ರು ಇವತ್ತು ಇಲ್ಲಿಗೆ ಬರ್ತಿದ್ದಾರಂತೆ. ಅವರಿಗೆ ಈ ರೂಮಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕು. ನೀನು ಆಚೆ ನಡಿ. ಏನು? ಅವಳು ಅವಳ ಗಂಡನ ಜೊತೆ ಬರ್ತಾಳೆ ಅಂತ ನಾನು ನನ್ನ ರೂಮ್ನ ಬಿಟ್ಕೊಡ್ಬೇಕಾ? ಸಾಧ್ಯನೇ ಇಲ್ಲ. ನಾನು ಇಲ್ಲಿಂದ ಹೋಗಲ್ಲ. ಹೋಗ್ಲಿಲ್ಲ ಅಂದ್ರೆ ಆಚೆ ಹಾಕೋದು ಹೇಗೆ ಅಂತ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಮ್ಮ, ಮತ್ತು ನಾನು ಎಲ್ಲಿರಬೇಕು? ಸತ್ಯನ ರೂಮಲ್ಲ? ಸತ್ಯನ್ ರೂಮಲ್ಲಿ ನಿಮ್ಮ ದೊಡ್ಡಪ್ಪ ಇರ್ತಾರೆ ಕಣೆ. ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ, ಅಲ್ಲೂ ಜಾಗ ಇಲ್ಲ. ಅಮ್ಮ, ಎಲ್ಲೆಲ್ಲೋ ಮಲ್ಕೊಂಡ್ರೆ ನನಗೆ ನಿದ್ದೆ ಬರಲ್ಲ. ಬೇಕಾದ್ರೆ ನಿಂಗೆ ಇಷ್ಟು ದಿನ ಎಲ್ಲಿ ನಿದ್ದೆ ಬರ್ತಿತ್ತೋ ಅಲ್ಲೋಗಿ ಮಲ್ಕೋ. ಯಾಕಮ್ಮ ಇಷ್ಟೊಂದು ಬೈತ್ಯಾ? ನನ್ನ ರೂಮಲ್ಲಿ ನನಗೆ ಮಲ್ಗಕ್ಕೆ ಸ್ವತಂತ್ರ ಇಲ್ವಾ? ಇನ್ಮೇಲೆ ಇದು ನಿನ್ನ ರೂಮ್ ಅಲ್ಲ. ಅತ್ತೆ ಒಳಗೆ ಕರೆದಿದ್ದಕ್ಕೆ ನಿಂಗೆ ಇರೋದಕ್ಕಿಲ್ಲಿ ಜಾಗ ಇದೆ. ಆದರೆ ಈ ಮನೆಯಲ್ಲಿ ನಿನಗೆ ಯಾವ ಹಕ್ಕು ಇಲ್ಲ. ಅಷ್ಟಕ್ಕೂ ನಾವೇ ನಿನ್ನ ಕರೆದಿದ್ವೇನೆ? ಕರೆದೇ ಬಂದಿದ್ದಕ್ಕೆ ಸಿಕ್ಕಿರೋ ಜಾಗದಲ್ಲಿ ಬಿದ್ದಿರಬೇಕು. ಮತ್ತೆ ಏನಾದರೂ ನಿನ್ನ ದರಿದ್ರ ಬುದ್ಧಿ ತೋರಿಸಿದ್ರೆ ಹೆತ್ತು ಮಗಳು ಅಂತ ನೋಡಿದ್ರೆ ನಿನ್ನ ಕತ್ತೈಸಿಗೆ ಸಾಯಿಸ್ಬಿಡ್ತೀನಿ. ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲಿರು ನೀನು. ಏನ್ ಮುಖ ನೋಡ್ತಾ ಇದ್ಯಾ? ಹೋಗಿ ರೆಡಿ ಆಗಿ ಹೋಗು. ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಅಮ್ಮ ನಿಂಗೇನು ಹೇಳಿಲ್ವಾ? ಇಲ್ಲ. ಸತ್ಯ, ನಾವು ನಿಮ್ಮನೆಗೆ ಹೋಗ್ತಾ ಇದೀವಿ. ಏನು? ನಮ್ಮನೆಗ? ನವರಾತ್ರಿ ಹಬ್ಬಕ್ಕೆ ನಾವು ನಿಮ್ ತವ್ರ ಮನೆಗೆ ಹೋಗ್ಬೇಕಂತೆ. ಅಪ್ಪ ಆರ್ಡರ್ ಪಾಸ್ ಮಾಡಿದ್ದಾರೆ, ಇದಕ್ಕೆ ಅಮ್ಮನೂ ಒಪ್ಕೊಂಡಿದ್ದಾರೆ. ಬೇಗ ಹೋಗಿ ರೆಡಿ ಆಗು. ನಿಜನಾ ಅಮಲ್ ಬೇಬಿ? ನೀನ್ ಹೇಳ್ತಿರೋದು ನಿಜನಾ? 100% ನಿಜ. ಇವಾಗ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಬೇಗ ರೆಡಿ ಆಗಿ ಹೋಗು.
ಸತ್ಯ, ನಾನು ಆಚೆ ಇರ್ತೀನಿ, ನೀನು ರೆಡಿ ಆಗ್ಬಿಡು. ಥ್ಯಾಂಕ್ ಯು. ಥ್ಯಾಂಕ್ಸ್ ಯಾಕೆ? ನನ್ನ ಲೈಫಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿಲಿದ್ದೀನಿ. ಮುಂಚೆ ಎಲ್ಲ ಮನೆಗೆ ಹೋಗೋಣ ಅಂದರೆ ತಪ್ಪಿಸ್ಕೊಳ್ಳೋದಕ್ಕೆ 1000 ಕಾರಣಗಳು ಹೇಳ್ತಿದ್ದೆ. ಆದರೆ ಈಗ ನೀನೇ ಬಂದು ಮನೆಗೆ ಹೋಗೋಣ ಅಂತಿದ್ಯಾ. ಇದೆಲ್ಲ ಒಂದು ದೊಡ್ಡ ಮ್ಯಾಟರ ಸತ್ಯ. ನೀನು ನಮ್ಮಪ್ಪನಿಗೋಸ್ಕರ ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಆಕ್ಟ್ ಮಾಡ್ತಾ ಇದೀಯ. ನಾನು ನಿಮ್ಮ ಅಜ್ಜಿ ಅಮ್ಮನಿಗೋಸ್ಕರ ಇಷ್ಟು ಮಾಡಬಾರ್ದಾ? ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಇವ್ರು ಎಲ್ಲರೂ ನಂಬಿದ್ರೆ ಅವ್ರು ನೆಮ್ಮದಿಯಾಗಿರ್ತಾರೆ ಅಲ್ವಾ? ನಾನು ಆ್ಯಕ್ಟ್ ಮಾಡ್ತಿಲ್ಲ ಅಮೂಲ್ ಬೇಬಿ. ನಾನು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಿದ್ದೀನಿ. ಓಯ್, ಏನ್ ಯೋಚನೆ ಮಾಡ್ತಾ ಇದೀಯಾ? ಇನ್ನೇನಾದ್ರೂ ಪ್ರಶ್ನೆ ಇದೆಯಾ ಅಥವಾ ಹೊರಡೋಣವಾ? ಅಮೂಲ್ ಬೇಬಿ, ಮತ್ತೆ ಥ್ಯಾಂಕ್ಸ್. ಮತ್ತೆ ಥ್ಯಾಂಕ್ಸ್ ಯಾಕೆ? ಅಡ ಇಟ್ಟಿದ್ದು ನನ್ನ ಬೈಕ್ನ ಮತ್ತೆ ಬಿಡಿಸ್ಕೊಟ್ಟು ತಂದ್ಕೊಟ್ಟಿದ್ಯಲ್ಲ, ಅದಕ್ಕೆ. ಓಹೋ, ವೋಟ್ ಆಫ್ ಥ್ಯಾಂಕ್ಸ್ ಸೆಷನ್ನಾ? ಬಿಡು ಸತ್ಯ, ಅವಾಗ್ಲೇ ಹೇಳ್ದಂಗೆ ಇದ್ಯಾವುದು ದೊಡ್ಡ ವಿಷಯನೇ ಅಲ್ಲ. ಆದರೆ ನನಗೆಲ್ಲನೂ ದೊಡ್ಡ ವಿಷಯನೇ ಅಮೂಲ್ ಬೇಬಿ. ನಾನು ನನ್ನ ಜೀವನದಲ್ಲಿ ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆದವಳೇ ಅಲ್ಲ. ನನಗೆ ಬೇಕಾಗಿರೋದನ್ನು, ನನ್ನ ಫ್ಯಾಮಿಲಿಗೆ ಬೇಕಾಗಿರೋದನ್ನು ನಾನೇ ದುಡ್ದು ತರ್ತಾ ಇದ್ದೆ. ಆದರೆ ಈಗ ನೀನು ನನ್ನ ಲೈಫಲ್ಲಿ ಬಂದ ಮೇಲೆ ನಾನು ನಿನ್ನ ಮೇಲೆ ಡಿಪೆಂಡ್ ಆಗ್ಬೋದು ಅನ್ನಿಸ್ತದೆ. ನನಗೆ ಬೇಕಾಗಿರೋದನ್ನು ನಾನು ಕೇಳ್ದೇನೆ ತಂದು ಕೊಡ್ತಿದ್ಯಾ, ಅದಕ್ಕೆ ಥ್ಯಾಂಕ್ಸ್. ಓ ಸತ್ಯ, ನೀನು ಬೈಕ್ ಅಡ ಇಟ್ಟಿದ್ದು ಏನಕ್ಕೆ ಹೇಳು? ನೀನು ದುಡ್ದು ಸಂಪಾದನೆ ಮಾಡಿ ನಾನು ಬಿಡಿಸ್ಕೊಡೋ ಭರವಸೆ ಮೇಲೆ ತಾನೆ. ಆದ್ರೆ ಇಲ್ಲಿಗೆ ನೀನು ಆ ದುಡ್ಮೇನೆ ಬಿಟ್ಟು ಬಂದಿದ್ಯಾ. ಇವಾಗ ನೀನು ಬೈಕ್ ಬಿಡಿಸಿ ಅದನ್ನ ನಿನ್ಗೆ ವಾಪಸ್ ತಂದ್ಕೊಡೋದು ನನ್ನ ಕರ್ತವ್ಯ ಅಲ್ವಾ? ಇಷ್ಟೊಂದು ಎಮೋಷನಲ್ ಆಗೆಲ್ಲ ಯೋಚನೆ ಮಾಡಬೇಡ ನೀನು. ಬೈಕ್ ಅಂದರೆ ನನಗೆ ಎಮೋಷನ್. ನನ್ನನ್ನು ಅದು ಇಡೀ ಊರು ಸುತ್ತಿಸಿ ಮೆರವಣಿಗೆ ಮಾಡಿಸಿದೆ. ಅದರಿಂದ ನಾನು ಎಷ್ಟೋ ಕಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಬೈಕು ನನ್ನ ಅನ್ನದ ದಾರಿಯಾಗಿತ್ತು. ಆದರೆ ಅಕ್ಕನ ಮದುವೆ ಅಂತ ಅದನ್ನೇ ಅಡ ಇಟ್ಬಿಟ್ಟೆ. ಸತ್ಯ, ಇಟ್ಸ್ ಓಕೆ. ನೀನು ಇದನ್ನೆಲ್ಲ ಮಾಡಿದ್ದು ಒಂದು ಒಳ್ಳೆ ಉದ್ದೇಶದಿಂದ ತಾನೆ. ತುಂಬಾ ಫೀಲ್ ಮಾಡ್ಕೊಂಬೇಡಮ್ಮ ನೀನು. ಇವಾಗೇನು ನಿನ್ ಬೈಕ್ ನಿನ್ ವಾಪಸ್ ಬಂತಲ್ವಾ? ಇನ್ಮೇಲೆ ನೀನು ಅದ್ರಲ್ಲಿ ಜುಮ್ ಅಂತ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಸರಿನಾ? ಮನೆ ಅಡ ಇಟ್ಟಿದ್ದೆ, ಅದನ್ನು ಬಿಡಿಸ್ಕೊಟ್ಟೆ. ಬೈಕ್ ಅಡ ಇಟ್ಟೆ, ಅದನ್ನು ಬಿಡಿಸ್ಕೊಟ್ಟೆ. ನಿನ್ನ ಋಣನ ನಾನು ಹೇಗೆ ತೀರಿಸ್ಬೇಕು ಗೊತ್ತಾಗ್ತಿಲ್ಲ ಅಮೂಲ್ ಬೇಬಿ. ಆದರೆ ಖಂಡಿತ ತೀರಿಸ್ತೀನಿ. ವಾಟ್ ಯು ಮೀನ್? ಅಂದ್ರೆ ನೀನು ಆ ದುಡ್ಡು ನನ್ಗೆ ವಾಪಸ್ ಕೊಡ್ತೀಯಾ? ಓ, ನಮ್ಮಿಬ್ಬರ ಮಧ್ಯ ಲೆಕ್ಕಾಚಾರ. ನೋಡಿದ್ಯಾ ನಿನ್ ದೌಲತ್ತು? ಈ ತರ ಲೆಕ್ಕಾಚಾರ ಮಾಡೋ ತರ ಇದ್ದಿದ್ರೆ ನಾನು ಏನು ಮಾಡ್ತಾನೆ ಇರಲಿಲ್ಲ. ಏನೋ ನಿನ್ಗೆ ಆ ಬೈಕ್ ಇಷ್ಟ ಅಂತ ಗೊತ್ತಿತ್ತು, ಅದಕ್ಕೆ ಬಿಡ್ಸ್ಕೊಂಬಂದಿದ್ಕೆ ಅದನ್ನೇ ದುಡ್ಡಲ್ಲಿ ಹಿಡಿದು ತೋರಿಸ್ತಾ ಇದೆಯಲ್ಲ ದೌಲತ್ತು. ದಿಮಾಕಲ್ಲ, ಅದು ನನ್ನ ಸ್ವಾಭಿಮಾನ ಅಮೂಲ್ ಬೇಬಿ. ಓಯ್, ಸ್ವಾಭಿಮಾನ ಇರಬೇಕು, ಆದ್ರೆ ಇಷ್ಟೊಂದಲ್ಲ. ಆಗ್ಲೇ ನನ್ನ ಮೇಲೆ ಡಿಪೆಂಡ್ ಆಗ್ಬೋದು ಅನಿಸ್ತಿದೆ ಅಂದೆ, ಇವಾಗ ಉಲ್ಟಾ ಹೊಡಿತಾ ಇದೆಯಾ? ನಾನು ಅನ್ನಿಸ್ತಿದೆ ಅಂದೆ, ಆದರೆ ಡಿಪೆಂಡ್ ಆಗೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ. ನೀನು ಪೂರ್ತಿಯಾಗಿ ನನ್ನ ಗಂಡ ಅನ್ಸೋವರೆಗೂ ಏನಿಲ್ಲ ಬಿಡು. ನಿನ್ನ ಬೈಕ್ ಯಾಕೆ ಬಿಡಿಸ್ಕೊಂಡು ಬಂದೆ ಅದನ್ನು ಹೇಳು.
ಬೈಕ್ ಬಿಡಿಸ್ಕೊಂಡು ಬರಬೇಕು ಅಂತ ನಿನಗೆ ಯಾಕೆ ಅನ್ನಿಸ್ತು? ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ? ಅದಕ್ಕೆ ಅಲ್ವಾ ನೀನು ಹೀಗೆ ಮಾಡಿದ್ದು? ಮತ್ತೆ ಅದನ್ನ ಬಾಯ್ ಬಿಟ್ಟು ಹೇಳೋದಕ್ಕೆ ಏನು ದೊಡ್ಡ ರೋಗ ನಿನಗೆ? ಏಯ್ ಮಿಸ್ಟೇಕ್ ಮಾಡ್ಕೊಂಬೇಡ ನೀನು. ಇದನ್ನೆಲ್ಲ ನಾನು ಫ್ರೆಂಡ್ಶಿಪ್ಪಲ್ಲಿ ಮಾಡಿದ್ದು, ಫ್ರೆಂಡ್ಶಿಪ್ಪಲ್ಲಿ. ಓಹೋ, ಫ್ರೆಂಡ್ಶಿಪ್ಪು. ಹಾಗಾದ್ರೆ ನೀನು ಎಲ್ಲ ಫ್ರೆಂಡ್ಸ್ಗೂ ಫ್ರೆಂಡ್ಶಿಪ್ಪಲ್ಲಿ ಇದೇ ಥರ ಸರ್ಪ್ರೈಸ್ ಕೊಡ್ತೀಯಾ? ಇಲ್ವಲ್ಲ. ಮತ್ತೆ ನನಗೇನು ಸ್ಪೆಷಲ್ಲು? ಮಾತು ಸಾಕು, ನೀನು ರೆಡಿ ಆಗೋ, ನಾನು ಆಚೆ ಇರ್ತೀನಿ. ಬೈಕ್ ಕೊಡ್ಸಿದ್ರು 100 ಪ್ರಶ್ನೆ ಕೇಳ್ತಾಳೆ. ನನ್ನ ಕರ್ಮ. ಅದಕ್ಕೆ ಅಮ್ಮನ ಮನೆಗೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀರಾ? ನೀವಂತೂ ತುಂಬ ಲಕ್ಕಿ. ಅದಕ್ಕೆ ನಿಮಗೆ ಹೋಗಿ ಬರೋದಕ್ಕೆ 2 ಮನೆ ಇದೆ, ಆದರೆ ನನಗೆ ಮಾತ್ರ ಇದು ಒಂದೇ ಮನೆನೇ ಇರೋದು. ರಿತು, ನೀನು ಮದುವೆ ಆದರೆ 2 ಮನೆ ಸಿಗತ್ತೆ. ಆಗ ನೀನು ಅಲ್ಲೂ ಹೋಗ್ಬೋದು, ಇಲ್ಲೂ ಹೋಗ್ಬೋದು. ಆದರೆ ನನ್ನ ಮದುವೆ ಯಾವಾಗ ಆಗತ್ತೋ? ನೀನು ಚೆನ್ನಾಗಿ ಓದಿ ಡಿಗ್ರಿ ಕಂಪ್ಲೀಟ್ ಮಾಡಿದಾಗ. ಮಿನಿಮಮ್ 2 ಡಿಗ್ರಿ ಆಗಬೇಕು. ಅಯ್ಯೋ ಸುಮ್ಮನಿರಿ. ಅದಕ್ಕೆ ನೀವು 1 ಡಿಗ್ರಿ ಮುಗಿಸೋದೇ ಒಂದು ದೊಡ್ಡ ಸಾಧನೆ ಆಗೋಗಿದೆ. ಅದ್ರಲ್ಲಿ ನೀವು ಬೇರೆ. ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರಲಾ? ಅಯ್ಯೋ, ಅದನ್ನು ಕೇಳಬೇಕಾರಿತ್ತು. ಬಾ. ಆದರೆ ನಿನ್ನ ಕ್ಲಾಸ್ ಮಿಸ್ ಆಗಲ್ವಾ? ಅಯ್ಯೋ, ನಮ್ಮ ಮೇಷ್ಟ್ರು ಗಾಯಬೇ ಆಗೋಗಿದ್ದಾರೆ. ಅದಕ್ಕೆ ಅವ್ರನ್ನ ಹುಡುಕ್ದಂಗೂ ಆಗತ್ತೆ, ನಿಮ್ಮ ಮನೆಗೆ ಬಂದಂಗೂ ಆಗತ್ತೆ. ಪ್ಲೀಸ್ ಅದಕ್ಕೆ ಬಾ ಅಂತ ಹೇಳಿಬಿಡಿ. ಅಲ್ಲಿ ಬಂದು ನಾನು ಪಾಠ ಹೇಳಿಸ್ಕೊತೀನಿ, ಆ ಮೇಷ್ಟ್ರಿಗೂ ಪಾಠ ಕಲಿಸ್ತೀನಿ. ಬಾ ಅಂತ ಹೇಳಿ ಅದಕ್ಕೆ ಪ್ಲೀಸ್. ಏನು ಯೋಚನೆ ಮಾಡ್ತಿದ್ಯಾ? ಅದಕ್ಕೆ ಯಾಕೆ ಬಾ ಅಂತಿಲ್ಲ ಅಂತನಾ? ನಿಮ್ಮ ಟ್ಯೂಷನ್ ಮೇಸ್ಟ್ರನ್ನ ಇಲ್ಲಿಗೆ ಕಳಿಸ್ತೀನಿ, ನೀನು ಇಲ್ಲೇ ಓದ್ಕೊ. ಹಾಂ, ಅದು ನಿನಗೆ ನಮ್ಮ ಮನೆಯೆಲ್ಲ ಸೆಟ್ ಆಗಲ್ಲ ರೀತು, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಅದಕ್ಕೆ ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಅದಕ್ಕೆ ನೀವು ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೊಳ್ತೀರಾ? ಪರವಾಗಿಲ್ಲ, ಬಿಟ್ಟಾಕಿ. ನೀನೆಲ್ಲಿ ಬೇಜಾರು ಮಾಡ್ಕೊಂಬಿಟ್ಟೇನೋ ಅಂದ್ಕೊಂಬಿಟ್ಟೆ. ಅಯ್ಯೋ ಬೇಜಾರ? ಅದು ನನಗೂ ಅದಕ್ಕೂ ಆಗ ಬರೋದೇ ಇಲ್ಲ. ಬೈ ದ ವೇ, ಇವತ್ತು ನೀವು ಗೊಂಬೆ ಬಗ್ಗೆ ಒಂದು ಸ್ಪೀಚ್ ಕೊಟ್ರಲ್ಲ, ಅದಂತೂ ಸೂಪರ್ ಆಗಿತ್ತು. ಎಷ್ಟೊಂದು ತಿಳ್ಕೊಂಡಿದ್ದೀರಾ ನೀವು? ನೀವು ಸಿಕ್ಕಾಕೋತೀರಾ, ದೊಡ್ಡಮ್ಮ ಅದನ್ನ ಎಲ್ಲಿ ದೊಡ್ಡ ಇಶ್ಯೂ ಮಾಡಿಬಿಡ್ತಾರೋ ಅಂತ ಭಯ ಆಗಿತ್ತು. ಸದ್ಯ ಹಾಗಾಗಲಿಲ್ಲ. ಹೌದು, ನಿಮ್ಗೆ ಆ ಕಥೆಗಳೆಲ್ಲ ಹೇಗೆ ಗೊತ್ತು? ಈಗೆಲ್ಲ ವಿಷಯ ತಿಳ್ಕೊಳೋದು ದೊಡ್ಡ ಮ್ಯಾಟ್ರೇ ಅಲ್ಲ ರೀತು. ಇಂಟರ್ನೆಟ್ಟು, ಯೂಟ್ಯೂಬು ಎಲ್ಲ ಇದೆಯಲ್ಲ, ಹುಡುಕಿದ್ರೆ ಬೇಕಾದ ವಿಷಯ ಸಿಗುತ್ತೆ. ಅಲ್ಲಿಂದಾನೆ ಇದನ್ನೆಲ್ಲ ತಿಳ್ಕೊಂಡೆ. ವಾಹ್, ಸೂಪರ್. ಅದಕ್ಕೆ ನೀವು ದೊಡ್ಡಮ್ಮನೇ ಇಂಪ್ರೆಸ್ ಆಗೋದ್ರು. ರಿತು, ಇನ್ನೇನಾದರೂ ಕೇಳೋದಿತ್ತಾ? ಏನು? ಅಲ್ಲ ಅದಕ್ಕೆ ನೀವು ನನ್ಗೆ ಆ ಮನೆ ಸೆಟ್ ಆಗಲ್ಲ ಅಂತ ಹೇಳಿದ್ರಲ್ವಾ? ಯಾಕಾಗಲ್ಲ? ಅದು ಮನೆನೇ ಇದು ಮನೆನೇ ಅಲ್ವಾ? ನನಗೇನು ಬೇಜಾರಿಲ್ಲ. ನೀವು ಓಕೆ ಅಂದರೆ ನಾನು ಬಂದ್ಬಿಡ್ತೀನಿ. ನನಗೂ ಒಂದು ಚೇಂಜ್ ಓವರ್ ಇರುತ್ತಲ್ವಾ? ಮತ್ತಾಗಲೇ ಸುಮ್ಮನೆ ಅಂದಿದ್ದು ಅಂದೆ. ಅಲ್ಲ, ನೀವು ಕರ್ಕೊಂಡು ಹೋದರೆ ಬರ್ತೀನಿ. ಅದಕ್ಕೆ ಇದರಲ್ಲಿ ನಾನು ಕರ್ಕೊಂಡು ಹೋಗೋದೇನಿದೆ ರೀತು? ನೀನು ಬರೋದಾದರೆ ನನಗೂ ಖುಷಿನೇ. ಆದರೆ ಒಂದು ಪ್ರಾಬ್ಲಮ್ಮು, ಅತ್ತೆ ಒಪ್ಪಬೇಕು. ನೀನು ಅತ್ತೆ ಹತ್ರ ಹೋಗಿ ಪರ್ಮಿಷನ್ ತೊಗೊಂಡು ಬಾ. ಅವ್ರು ಓಕೆ ಅಂದರೆ ನೀನು ಬರ್ಬೋದು. ಅದಾಗೋ ಕೆಲಸ ಅಲ್ಲ ಬಿಡಿ. ಲೈಫಲ್ಲಿ ಅಷ್ಟೊಂದು ರಿಸ್ಕ್ ನಾನು ಯಾಕೆ ತೊಗೊಳ್ಳಿ ಹೇಳಿ? ಪರವಾಗಿಲ್ಲ, ನೀವು ಆರಾಮಾಗಿ ಹೋಗಿ ಬನ್ನಿ. ಹಾಂ,